ನೀನು ನನ್ನ ಪಕ್ಕದಲ್ಲಿದ್ರೆ ಚೆನ್ನಾಗಿರತ್ತೆ. ನಿನ್ ಜೊತೆ ಮಾತಾಡ್ತಿದ್ರೆ ಚೆನ್ನಾಗಿರತ್ತೆ. ನಿನ್ ಸಲುಗೆಯಿಂದ ಇದ್ರೆ ಚೆನ್ನಾಗಿರತ್ತೆ. ನೀನ್ ನನ್ನ ಪ್ರೀತಿಸಿದ್ರೆ ಇನ್ನೂ ಚೆನ್ನಾಗಿರತ್ತೆ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಮುಖ ಆನಂದದಲ್ಲಿ ಹೊಳಿತಿದೆ. ನಿನ್ನ ನಡು ರೋಡಲ್ಲಿ ಕೈ ಬಿಟ್ಟಿರೋ ನಿಮ್ ಯಜಮಾನ್ರು ಕ್ಷೇಮವಾಗೇ ಇದಾರಾ? ಮಾಯಗಾರ ಫಕೀರನ ಪ್ರಾಣ ಗಿಳಿನಲ್ಲಿರೋ ಹಾಗೆ ನಿನ್ ಗಂಡನ್ ಪ್ರಾಣ ನಿನ್ ತಾಳಿಲಿರೋ ಹಾಗೆ ವಿಲವಿಲ ಒದ್ದಾಡ್ದೆ ಅಲ್ವಾ? ಸಂಬಂಧಗಳು ಬೇರೆ ಆದ್ಮೇಲೆ ತನ್ನ ಪ್ರಾಣ ಕಾಪಾಡೋ ಅಂತ ಶಕ್ತಿ ಈ ತಾಳಿಗೆ ಯಾಕಿರುತ್ತೆ? ಇವಾಗಿದು ಕೇವಲ ಒಂದು ದಾರ ಮಾತ್ರನೇ. ನೀನ್ ಹೋಗೋ ಸಮಯಕ್ಕೆ ಅವ್ರ ಮನೇಲಿ ಬಂದೋಬಸ್ತಾಗೆ ಇದ್ರು ಅಲ್ವಾ? ನೀನೇ ಅನಾವಶ್ಯಕವಾಗಿ ಏನೇನೋ ನಡೆದಿರತ್ತೆ ಅಂತ ಊಹಿಸ್ಕೊಂಡು ಭಯಪಟ್ಟೆ. ಭಾವನ್ ಮೇಲಿರೋ ಕೋಪದಿಂದ ನೀನ್ ಈ ತಾಳಿ ಬಗ್ಗೆ ಕೀಳಾಗಿ ಮಾತಾಡ್ತಿದ್ಯಾ ಅಕ್ಕ? ಇಲ್ಲ ಅಂದ್ರೆ ಈ ತಾಳಿ ಬಗ್ಗೆ ನೀನು ಕೆಟ್ಟದಾಗಿ ಮಾತಾಡ್ತಿರ್ಲಿಲ್ಲ, ತಪ್ಪಾಗಿ ನೋಡ್ತಿರ್ಲಿಲ್ಲ. ಹೌದಕ್ಕ, ನನ್ ಭಾವನ್ ಪ್ರಾಣ ನನ್ ತಾಳಿನಲ್ಲೇ ಇದೆ. ದೇವಸ್ಥಾನದಲ್ಲಿ ಭಾವನ್ ಮೇಲೆ ಎತ್ತು ದಾಳಿ ಮಾಡ್ತಂತೆ. ಸಮಯಕ್ಕೆ ನನಗೆ ಈ ತಾಳಿ ಸಿಗ್ಲಿಲ್ಲ ಅಂದಿದ್ರೆ ಭಾವನ್ ರಕ್ಷಿಸೋದಕ್ಕೆ ಆಗ್ತಿರ್ಲಿಲ್ಲ. ಭಾವನ್ ಪ್ರಾಣ ಹೋಗ್ತಾ ಇತ್ತು. ಈ ದಿನಗಳಲ್ಲಿ ಎಷ್ಟು ಜನರು ಆಚಾರ ಸಂಪ್ರದಾಯಗಳನ್ನ ಗೌರವಿಸಿ ತಾಳಿನ ಕತ್ತಲ್ಲಿ ಇಟ್ಕೋತಿದ್ದಾರೋ ನನಗ್ ಗೊತ್ತಿಲ್ಲ. ಆದ್ರೆ ನಾನಂತೂ ಸಾಯೋವರೆಗೂ ಇದನ್ನ ತೆಗಿಯಲ್ಲ. ನಾನ್ ಬದುಕಿರ್ಬೇಕಾದ್ರೆ ತಾಳಿನ ತೆಗಿಯೋ ಅಂತ ಅಗತ್ಯ ನನಗ್ ಬರ್ಬಾರ್ದು. ನಾನೇ ಅಲ್ಲ, ಪ್ರತಿ ಹೆಣ್ಣು 24 ಗಂಟೆ 365 ದಿನಾನೂ ಕೂಡ ಜೀವನ ಪೂರ್ತಿನೂ ತಾಳಿನ ತೆಗಿಬಾರ್ದು. ಜನರೇಷನ್ ಚೇಂಜ್ ಆಗಿದೆ ಅಂತ ಆಧುನೀಕರಣ ಹೆಸರಲ್ಲಿ ಆಚಾರಗಳನ್ನ ಕೆಲವರು ಕೈ ಬಿಟ್ಬಿಡ್ತಾ ಇದ್ದಾರೆ. ಅಂಥವ್ರು ಖಂಡಿತವಾಗ್ಲೂ ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ, ಇದು ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಇಬ್ರಿಗೂ ಶ್ರೀರಾಮ ರಕ್ಷೆ. ಯಾವತ್ತಾದ್ರೂ ಗೊತ್ತಿಲ್ಲದೆ ತಾಳಿ ಹರಿದೋದ್ರೆ ಆ ಸ್ವಲ್ಪ ಹೊತ್ತು ಕತ್ತಲ್ಲಿ ಇರಲ್ವೇನೋ, ಆದ್ರೆ ಆಮೇಲೆ ದಿನ ಇರ್ಲೇಬೇಕು. ನಾನು ಭಾವನಿಂದ ದೂರವಾಗಿದ್ರು ನನ್ ಭಾವ ಸತ್ತೋಗ್ಬೇಕು ಅನ್ನೋ ಕೋಪ ನನಗಿಲ್ಲ ಅಕ್ಕ. ಈ ಟ್ಯಾಬ್ಲೆಟ್ಸ್ ಕೊಡ್ತೀರಾ? ಹೇಳು ಗೀತಾ.
ಚೆನ್ನಾಗಿದ್ದಾಳೆ ಆದ್ರೆ ಮಗು ಏನಾದ್ರೂ ಅನಾರೋಗ್ಯದಿಂದ ಆಗ್ಲಿ ಲೋಪದಿಂದಾಗ್ಲಿ ಹುಟ್ಟಿದ್ಯಾ? ಇಲ್ಲ ರೀ, ಮತ್ತೆ ಮಗುನ ಕಾಪಾಡಕ್ಕಾಗ್ಲಿಲ್ಲ, ಪಾಪ ಸತ್ತೋಯ್ತು. ಅವನಿ ಅವತ್ ಮಾಡಿದ ತಪ್ಪು ನನ್ಗೆ ಮನಃಶಾಂತಿಯಿಂದ ಬದುಕೋಕೆ ಬಿಡ್ತಿಲ್ಲ. ಇಷ್ಟು ವರ್ಷದ ನಂತರ ಇವಳು ನನ್ ಕಾಣಿಸ್ತಿದ್ದಾಳೆ. ನಡೆದಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು. ಮಾಡಿರೋ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅವಳಿಗೆ ನಿಜ ಹೇಳಬೇಕು. ನಿಹಾರಿಕಾಯಿಂದ ಎಂಥ ಅಪಾಯ ಎದುರಾಗುತ್ತೋ ಅದು ಆಮೇಲಿನ ವಿಷಯ. ಮೊದಲು ಅವನಿಗೆ ನಿಜ ಹೇಳ್ಬಿಡ್ಬೇಕು. ಹೇಳ್ಬಿಡ್ತೀನಿ. ಸರಿ ಗೀತಾ, ನೀನ್ ಫ್ರೀ ಆದ್ಮೇಲೆ ಫೋನ್ ಮಾಡು, ನಾನು ಸಿಗ್ತೀನಿ. ಸರಿನಾ? ಇಡ್ತೀನಿ. ಬಾಯ್. ಅವನಿ 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 ನಿಂತ್ಕೋ. ಅವನಿ ಅವನಿನ ನನ್ನ ಕಣ್ಣಿಗೆ ಕಾಣಿಸೋ ಹಾಗೆ ಮಾಡಿ ಹೀಗ್ ಮಾಡಿದ್ಯಲ್ಲ ದೇವ್ರೇ. ಇನ್ನು ಎಷ್ಟು ಕಾಲ ನನ್ನನ್ನು ಪರೀಕ್ಷಿಸ್ತೀಯ? ಈ ಮಾನಸಿಕ ಒತ್ತಡನ ಅನುಭವಿಸಕ್ಕಾಗ್ತಿಲ್ಲ. ಅವನೇ ಅವರು ಎಲ್ಲಿರ್ತಾರೋ ತಿಳ್ಕೊಂಡು ಮಗಳು ಸತ್ತೋಗಿಲ್ಲ ಅನ್ನೋ ವಿಷಯನ ಹೇಳ್ಬಿಡ್ಬೇಕು. ಹೇಳ್ಬಿಡ್ತೀನಿ. ರುದ್ರ, 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 ಎಲ್ಲಿದ್ದೀಯಾ? ನನ್ಗೆ ಹೇಳ್ದೇನೆ ಎಲ್ಲಿಗೆ ಹೋಗಿದ್ದಾನೆ? ಪುಟ್ಟ, ಈ ಸಲ ಕೂಡ ನೀನ್ ಕ್ಲಾಸಿಗೆ ಫಸ್ಟ್ ಬಂದೆ ಅಂದ್ರೆ ನೀನ್ ಕೇಳಿದೆಲ್ಲ ಕೊಡಿಸ್ತೀನಿ. ನಂದಿನಿ, ನಾವಿನ್ನೋಗಿ ಬರ್ತೀವಿ. ಬಾಯಮ್ಮ. ಬಾಯ್ ಪುಟ್ಟ. ರುದ್ರ, 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 ಎಲ್ಲಿಗೆ ಹೋಗಿದ್ದೆ? ನನ್ಗೆ ಹೇಳ್ದೇನೆ ಎಲ್ಲಿಗೂ ಹೋಗ್ಬೇಡ ಅಂದಿದ್ದೆ ಅಲ್ವಾ? ಯಾರಾದ್ರೂ ಫ್ರೆಂಡ್ಸ್ ಕಾಣಿಸಿದ್ರು ಅಂತ ಹೋಗಿದ್ಯಾ? ಬಂಟು, ಬೇಗ ಬಾ. ಅಮ್ಮ ಬೇಡ. ಲೇ ಬಾ. ಅಮ್ಮ, ನಾನು ಇವತ್ತು ಸ್ಕೂಲ್ಗೆ ಹೋಗಲ್ಲ. ಹೋಗ್ದೇನೆ ಮನೇಲಿ ಇದು ಏನ್ ಮಾಡ್ತೀಯಾ? ದನ ಕಾಯ್ತೀಯಾ? ಅದಲ್ಲ ಅಮ್ಮ. ಲೇ, ಓದಿದ್ರೆ ಒಳ್ಳೆ ಭವಿಷ್ಯ ಇರುತ್ತೆ. ಹಠ ಮಾಡ್ದೇನೆ ಹೋಗಿ ಓದ್ಕೋ ಬಾ. ಬಾಯ್ ಬಂಟು. ಅಕ್ಷಯ ತಾಯಿ, ಏನಮ್ಮ ಹೊರಗಡೆನೇ ನಿಂತಿದ್ಯಾ? ರುದ್ರನ್ ಜೊತೆ ಆಟ ಆಡ್ತಿದ್ಯಾ ಪುಟ್ಟಿ? ಯಾಕೆ ಮಾತಾಡ್ತಿಲ್ಲ? ಅವಳು ಏನೋ ಯೋಚನೆ ಮಾಡ್ತಾ ಇದ್ದಾಳೆ ರೀ. ಮನಸ್ಸಲ್ಲಿ ಯಾವುದು ಮುಚ್ಚಿಟ್ಕೊಳ್ಳಲ್ಲ ಅಲ್ವಾ ಅಮ್ಮ? ಹೇಳಮ್ಮ. ಕೆಲವು ನೋವುಗಳನ್ನ ಮನ್ಸಲ್ಲಿ ಬಚ್ಚಿಟ್ಕೊಂಡ್ರೆ ಒಳ್ಳೇದು ಅನ್ಸತ್ತೆ ತಾತ. ಇವಾಗಂತ ನೋವು ಏನಾಗಿದ್ಯಮ್ಮ ನಿನಗೆ? ದೇವಸ್ಥಾನದಲ್ಲಿರೋ ಅಮ್ಮ ನನ್ಗೆ ಬೇಕಾಗಿರೋದ್ನೆಲ್ಲ ಮಾಡ್ತಾಳೆ, ಬೇಕಾದಷ್ಟು ಪ್ರೀತಿ ಕೊಡ್ತಾಳೆ. ಆ ಅಮ್ಮ ಅಂದ್ರೆ ನನಗೆ ತುಂಬಾ ಭಕ್ತಿ ಇಷ್ಟ. ಆದ್ರೆ ನನಗೆ ಜನ್ಮ ಕೊಟ್ಟಿರೋ ನಿಜವಾದಮ್ಮ ನನ್ನ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಎಲ್ರ ಹಾಗೆ ನನ್ನ ಸ್ಕೂಲಿಗೆ ಕಳಿಸ್ತಿದ್ಲು, ಮುದ್ದು ಮಾಡ್ತಿದ್ಲು, ನನ್ಗಿಷ್ಟ ಆಗೋ ಅಡ್ಗೆ ಮಾಡ್ತಿದ್ಲು, ನನ್ನ ಪ್ರೀತಿಯಿಂದ ನೋಡ್ಕೊಂತಿದ್ಲು. ಎಲ್ಲರ ಹಾಗೆ ಅಪ್ಪ ಇದ್ದಿದ್ರೆ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಿದ್ದ.
ಭುಜದ ಮೇಲೆ ಕೂರಿಸ್ಕೊಂಡು ಪ್ರಪಂಚ ತೋರಿಸ್ತಿದ್ದ. ದೇವಸ್ಥಾನದಲ್ಲಿರೋ ಅಮ್ಮನ್ ಕೇಳ್ದೆ, ತಾತ ನನ್ಗೆ ಎಲ್ಲ ಕೊಟ್ಟಿದ್ಯಾ, ಅಮ್ಮ ಅಪ್ಪನ್ ಮಾತ್ರ ಯಾಕೆ ದೂರ ಮಾಡ್ದೆ ಅಂತ. ಇಲ್ಲಿವರೆಗೂ ನನಗೆ ಅಮ್ಮನಿಂದ ಉತ್ತರ ಬಂದಿಲ್ಲ. ಆ ಅಮ್ಮನ ಹತ್ರನೇ ಅಲ್ಲಮ್ಮ, ಈ ಪ್ರಶ್ನೆಗೆ ನಮ್ಮ ಹತ್ರ ಕೂಡ ಉತ್ತರ ಇಲ್ಲಮ್ಮ. ನಿಂದು ಕೂಡ ನನ್ನಂತ ನೋವೇ ಅಲ್ವಾ? ನಿನ್ಗೆ ಹೇಳ್ಕೊಳಕ್ಕಾಗಲ್ಲ, ನಾನು ಹೇಳ್ಕೊಂತಿದ್ದೀನಿ, ಅಷ್ಟೇ ವ್ಯತ್ಯಾಸ. ಇಬ್ರು ಒಂದೇ ದೋಣಿ ಪ್ರಯಾಣ ಮಾಡ್ತಿದ್ದೀವಿ, ಇಬ್ರು ಒಬ್ರಿಗೊಬ್ರು ಜೊತೆಯಾಗಿರೋಣ. ಅಕ್ಷಯ ತಂದೆ ತಾಯಿ ಬಗ್ಗೆ ಕೇಳ್ತಿದ್ರೆ ಕಣ್ಣೀರು ನಿಲ್ತಿಲ್ಲ ಶಾಂತ. ಹೌದು ರೀ, ನಾವೆಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ನಮ್ಮ ಪ್ರೀತಿನೇ ಬೇರೆ, ತಂದೆ ತಾಯಿ ಪ್ರೀತಿನೇ ಬೇರೆ. ಎಷ್ಟಾದರೂ ಇರ್ಬೋದು, ಎಷ್ಟು ಜನ ಆದರೂ ಇರಬಹುದು, ತಂದೆ ತಾಯಿ ಚಿಕ್ಕಂದಿನಿಂದ ಇಲ್ದಿರೋ ಲೋಪ ಆ ಮಗುಗೆ ನರಕ ಅಂತಾನೆ ಹೇಳಬೇಕು. ಅಕ್ಷಯ ತಂದೆ ತಾಯಿ ಬಗ್ಗೆ ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ವಿ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಅವಳ ತಂದೆ ತಾಯಿಗೋಸ್ಕರ ಎಷ್ಟು ನೋವು ಪಡ್ತಿದ್ದಾಳೋ, ತಂದೆ ತಾಯಿ ಕೂಡ ಮಗುಗೋಸ್ಕರ ಅಷ್ಟೇ ನೋವು ಪಡ್ತಾ ಇರ್ತಾರೆ. ನನ್ಗೇನ್ ಅನಿಸ್ತಿದೆ ಅಂದ್ರೆ, ಹೆಣ್ಮಗುನ ಬೆಳೆಸೋಕೆ ಇಷ್ಟ ಇಲ್ದಿರೋರು ಯಾರೋ ಮಗುನ ಯಾರೋ ದೇವಸ್ಥಾನದಲ್ಲಿ ಬಿಟ್ಟೋಗಿರ್ಬೋದು ಅಂತ. ಅಕ್ಷಯ ನನ್ನ ಕಣ್ಣಿಗೆ ಅವತ್ತು ಕಾಣಿಸಿದ್ದೇ ಒಂದು ವಿಚಿತ್ರ. ಗರ್ಭಗುಡಿಗೆ ಬಾಗಿಲು ಬೀಗ ಹಾಕಿದ್ರು ಒಳಗಡೆ ಇದ್ದಿದ್ದು ಆ ಘಟನೆ ನಾನು ನೆನೆಸ್ಕೊಂಡಾಗಲ್ಲ ಮೈ ಜುಮ್ ಅನ್ಸತ್ತೆ ಶಾಂತ. ಅಕ್ಷಯ ಮಾತ್ರ ಸಾಮಾನ್ಯವಾದ ಮಗು ಅಲ್ಲ, ಯಾವುದೋ ಕಾರಣದಿಂದಾನೇ ಈ ಭೂಮಿಗೆ ಬಂದಿದ್ದಾಳೆ. ನೀವು ಸರಿಯಾಗಿ ಸ್ವಲ್ಪ ಪ್ರಯತ್ನ ಪಟ್ರೆ ಅಕ್ಷಯ ತಂದೆ ತಾಯಿ ಯಾರು, ಯಾವ ಕುಟುಂಬಕ್ಕೆ ಸಂಬಂಧಪಟ್ಟವಳು, ಯಾರು ವಂಶದವಳು ಅನ್ನೋದು ಗೊತ್ತಾಗುತ್ತೆ. ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತೀಯ? ಇಲ್ಲಿವರೆಗೂ ಅವ್ರನ್ನ ಇವ್ರನ್ನ ಕೇಳಿದೀವಿ, ಇವಾಗ ನಿಮಗ್ ಗೊತ್ತಿರೋ ವಿದ್ಯೆನ ಕೇಳ್ರಿ, ಆ ವಿದ್ಯೆಯಿಂದ ಆದ್ರೂ ಗೊತ್ತಾಗ್ಬೋದು. ಏನು ಹೇಳ್ತಿದೀಯ ಶಾಂತ? ಸಾವಿರಾರು ಜನಕ್ಕೆ ಜಾತಕ ಹೇಳ್ತಾ ಇದ್ದವ್ರು ನೀವು, ಈಗ ಕೆಲವು ವರ್ಷಗಳಿಂದ ಜಾತಕ ಹೇಳೋದನ್ನ ನಿಲ್ಸಿ ಪೌರೋಹಿತ್ಯ ಮಾಡ್ತಿದ್ದೀರಾ. ನೀವು ಹೇಳಿರೋ ಜಾತಕ ಎಲ್ಲ ನಿಜ ಆಗಿದೆ, ದೇವ್ರು ನಿಮ್ಗೆ ಆ ಶಕ್ತಿನ ಕೊಟ್ಟಿದ್ದಾನೆ. ಅದಕ್ಕೆ ಅಟ್ಟದ ಮೇಲಿರೋ ಗ್ರಂಥಗಳನ್ನೆಲ್ಲ ಕೆಳಗಿಳಿಸಿ ಅದ್ರ ಮುಖಾಂತರ ಪ್ರಯತ್ನ ಮಾಡಿ. ಅದ್ರ ಮೂಲಕನಾದ್ರೂ ಅವಳ ವಿಷಯ ಗೊತ್ತಾಗೋ ಅವಕಾಶ ಸಿಗುತ್ತೇನೋ. ಗ್ರಂಥಗಳಿಗಿಂತ ಮುಂಚೆ ಅಕ್ಷಯ ಹುಟ್ಟಿರೋ ಸಮಯ, ತಿಥಿ, ನಕ್ಷತ್ರ, ರಾಶಿ ಇದೆಲ್ಲ ಗೊತ್ತಾಗಬೇಕು. ಆ ವಿವರ ನಮ್ಗೆ ಗೊತ್ತಿಲ್ಲದೆ ಇರೋವಾಗ ಗ್ರಂಥಗಳನ್ನ ನೋಡೋದ್ರಿಂದ ಪ್ರಯೋಜನ ಇರಲ್ಲ. ಹೋಗ್ಲಿ, ಅಕ್ಷಯ ಕೈ ರೇಖೆ ನೋಡಿ ಹೇಳಕ್ಕಾಗುತ್ತಾ? ಕೈರೇಖೆ ನೋಡಿ ಹೇಳೋಕ್ಕಾಗಲ್ಲ ಶಾಂತ. ಅದಕ್ಕೆ ಕೆಲವು ವಯಸ್ಸಾಗಿರಬೇಕು. ಚಿಕ್ಕ ಮಕ್ಕಳ ವಿಷಯದಲ್ಲಿ ಅದು ಆಗಲ್ಲ. ಅಕ್ಷಯಾಗೆ ಅಮ್ನೋರ್ ಅನುಗ್ರಹ ಇರೋದಕ್ಕೆ ತನ್ನ ತಂದೆ ತಾಯಿ ಯಾರೋ ಅಮ್ನೋರು ಯಾವುದೋ ಸಮಯದಲ್ಲಿ ತಿಳಿಸ್ತಾರೆ. ನೀನು ಈಗಷ್ಟೇ ಅನುಮಾನ ಪಟ್ಟ ಹಾಗೆ ಆವತ್ತು ಅಕ್ಷಯ ದೇವಸ್ಥಾನದೊಳಗೆ ಬರೋದಿಕ್ಕೆ ಯಾರೋ ಒಬ್ಬರು ಕಾರಣಕರ್ತರಾಗಿರ್ತಾರೆ. ಅವ್ರು ಯಾರು ಅಂತ ಗೊತ್ತಾದರೂ ಕೂಡ ತಂದೆ ತಾಯಿನ ಕಂಡಿಡಿಬೋದು. ಏನಾಯ್ತಿದ್ದಕ್ಕೆ? ಯಾವತ್ತೂ ಇಷ್ಟು ತೊಂದರೆ ಕೊಟ್ಟಿಲ್ವಲ್ಲ, ಇವಾಗ ಯಾಕೆ ತೊಂದರೆ ಕೊಡ್ತಾ ಇದೆ?
ಏನಾಯ್ತ್ರಿ? ಕಾಣಿಸ್ತಿದ್ಯಲ್ಲ, ಕೇಳೋದ್ಯಾಕೆ? ಹೋಗ್ಲಿ, ನಾನ್ ಟ್ರೈ ಮಾಡ್ಲಾ? ಮನುಷ್ಯರ ಪ್ರಕಾರ ಮಾತ್ ಕೇಳತ್ತಾ, ಇಲ್ಲಾಂದ್ರೆ ಅದ್ರ ಕಂಡೀಷನ್ ಪ್ರಕಾರ ಮಾತ್ ಕೇಳತ್ತಾ? ಪೆಟ್ ಅನಿಮಲ್ಸ್ ಆಗಿದ್ರೆ ಬೆಳೆಸಿರೋರ್ ಮಾತನ್ನ ಮಾತ್ರನೇ ಕೇಳುತ್ತೆ. ಇಂಥದ್ದು ಯಾರ ಮಾತನ್ನು ಕೇಳಲ್ಲ. ಹಾಗಾದ್ರೆ ನಿಮ್ ಮಾತನ್ ಕೇಳತ್ತೆ ಅಂತೀರಾ? ಈ ಕೈ ಮುಟ್ಟಿದ್ರೆ ಅದಕ್ಕೇನೇ ಆದ್ರೂ ಸ್ಟಾರ್ಟ್ ಆಗ್ಲೇಬೇಕು. ಬೇಕು ಅಂದ್ರೆ ಇವಾಗ ನೋಡಿ, ನೋಡ್ತಾ ಇರಿ. ಆ ಕಡೆ ಹೋಗಿ ನಿಂತ್ಕೊಳ್ಳಿ. ಆಚೆ ಹೋಗ್ರಿ. ಇವಾಗ ನೋಡಿ, ಇನ್ನೇನ್ ಆಗೋಗುತ್ತೆ. ಅರೇ ರೇ, ನೀವ್ ಮುಟ್ತಿದ್ದ ಹಾಗೆ ಚೆನ್ನಾಗಿ ಸ್ಟಾರ್ಟ್ ಆಯ್ತು ರೀ. ಅಬ್ಬಬ್ಬಬ್ಬಬ್ಬಾ, ನಿಮ್ದು ಮಾಮೂಲಿ ಹ್ಯಾಂಡ್ ಅಲ್ಲ ನೋಡಿ. ಇವಾಗ ನೋಡು, ನಿನಗೆ ಕೈ ಮುಗಿತೀನಿ. ಸ್ಟಾರ್ಟ್ ಆಗು ಪ್ಲೀಸ್. ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಬಂದ್ರು ನೋಡಿ ವಾಸ್ಕೋಡಿ ಗಾಮ ಅವರು. ಗಾಡಿನ ಪಕ್ಕಕ್ಕೆ ನಿಲ್ಸಿ ಇದ್ರ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಬನ್ನಿ, ನನ್ನ ಕಾರ್ ಹತ್ತಿ, ನಾನು ಡ್ರಾಪ್ ಮಾಡ್ತೀನಿ. ಶಾಶ್ವತ ಅಲ್ದೇ ಇರೋದ್ರ ಮೇಲೆ ಆಸೆ ಯಾಕೆ ಬಿಡಿ. ನಾನು ಕ್ಯಾಬಲ್ಲಿ ಹೋಗ್ತೀನಿ, ನೀವು ಹೊರಡಿ. ಸರಿ, ನೀವು ಕ್ಯಾಬ್ ಬುಕ್ ಮಾಡಿ, ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಇದು ಹಾರ್ಡ್ ಟೈಮ್ ಕಣ್ರಿ, ಅಷ್ಟು ಈಸಿಯಾಗಿ ಬುಕ್ ಆಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಟ್ರೈ ಮಾಡ್ತೀನಿ. ಹಲೋ ಹಲೋ ಕೊಲಿಗವ್ರೆ, ಈ ಸಮಯದಲ್ಲಿ ಕ್ಯಾಬ್ ಎಲ್ಲ ಏನು ಬರಲ್ಲ. ಜೊತೆಗೆ ಇದು ಒಳ್ಳೆ ರೂಟ್ ಅಲ್ಲ ರೀ. ಇಲ್ಲಿ ಒಂಟಿಯಾಗಿರೋದು ಅಷ್ಟು ಒಳ್ಳೇದಲ್ಲ. ಒಂಟಿತನ ನನಗೆ ಅಭ್ಯಾಸ ಆಗಿದೆ ಬಿಡಿ. ಮಾಡ್ಕೊಳ್ರಿ. ನೀವ್ ಹೊರಡಿ ಸರ್. ನೀವು ನನ್ ಜೊತೆ ಬಂದ್ರೆ ಸಹಾಯಕ್ಕೆ ಸಹಾಯ ಆಗತ್ತೆ. ಸಹಾಯಕ್ ಸಹಾಯನ? ನೀವು ನನ್ನ ಕಾರ್ ಹಾಳಾದಾಗ ನೀವು ಇದೇ ಬೈಕ್ ಮೇಲೆ ನನ್ನ ಮನೆವರೆಗೂ ಡ್ರಾಪ್ ಮಾಡಿದ್ರಿ. ಇವಾಗ ನಾನ್ ನಿಮ್ಮನ್ ಮನೆವರೆಗೂ ಡ್ರಾಪ್ ಮಾಡ್ತೀನಿ. ಬಾಕಿ ಇಟ್ಕೊಳಕ್ಕೆ ನನಗಿಷ್ಟ ಆಗಲ್ಲ ರೀ. ಬಾಕಿ ಉಳಿಸ್ಕೊಳಕ್ ನಿಮ್ಗೆ ಇಷ್ಟ ಇಲ್ಲ ಅನ್ನೋದಾದ್ರೆ ನೀವ್ ನಂಗೆ ತುಂಬಾ ವಾಪಸ್ ಕೊಡ್ಬೇಕಾಗತ್ತೆ. ಕಾರಲ್ಲಿ ಪ್ರಯಾಣ ಮಾಡಿದ್ರೆ ಮತ್ತೆ ನನಗೆ ಹತ್ರ ಆಗ್ತೀರೇನೋ ಅಂತ ಯೋಚನೆ ಮಾಡ್ತಿದ್ದೀರೋ ಏನೋ? ಈ 5 ವರ್ಷದ ಯಾವುದೇ ಘಟನೆನೂ ನಮ್ಮನ್ನ ಹತ್ರ ಮಾಡ್ಲಿಲ್ಲ. ಈ ಪ್ರಯಾಣ ಮಾತ್ರ ಯಾಕೆ ಮಾಡುತ್ತೆ? ಹಾಗಾದ್ರೆ ಅಷ್ಟು ಯೋಚನೆ ಯಾಕೆ? ಒಬ್ಬ ಕೊಲಿಗ್ ಅಂತ ಅನ್ಕೊಂಡು ಕಾರ್ ಹತ್ತಿ. ಕಂಟ್ರೋಲ್ ಇರೋಳೆ ಅಲ್ವಾ? ಇನ್ನೊಬ್ಬ ಕೊಲಿಗಾಗಿ ಮಾತ್ರ ಕೇಳ್ತಿದ್ದೀನಿ. ನೋಡಿ, ನನಗೆ ಬೇರೆ ಉದ್ದೇಶ ಏನೂ ಇಲ್ಲ. ಸರಿ, ನಿಮ್ ಕಾರಲ್ಲಿ ಪ್ರಯಾಣ ಮಾಡಿದ ಮಾತ್ರಕ್ಕೆ ನಿಮಗೇನ್ ಹತ್ರ ಆಗ್ಬಿಡಲ್ಲ ಅಲ್ವಾ? ಸರಿ ಸರಿ ಸರಿ, ಇನ್ನು ಹೊರಡೋಣವಾ? ದಾರಿಲಿ ಯಾವ್ದಾದ್ರೂ ಮೆಕ್ಯಾನಿಕ್ ಶಾಪ್ ಇದ್ರೆ ಅಲ್ಲಿ ಇಳಿಸಿ ಸಾಕು. ಸರಿ. ನಾನು ಗಾಡಿನ ಪಕ್ಕದಲ್ಲೇ ಪಾರ್ಕ್ ಮಾಡಿ ಬರ್ತೀನಿ. ತಗೊಳ್ಳಿ, ಬನ್ನಿ.